ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಮೀಶೋದಲ್ಲಿ ಸಿಗೋವಂತಹ ಬ್ಲೌಸ್ಗಳದ್ದು, ರೆಡಿಮೇಡ್ ಬ್ಲೌಸ್ಗಳದ್ದು ರಿವ್ಯೂಸ್ನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಎಷ್ಟು ಸಖತ್ತಾಗಿದ್ದಾವೆ ಅಂದರೆ, ನಾವು ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋಂಥ ರೆಡಿಮೇಡ್ ಬ್ಲೌಸ್ಗಳು ನಂಗೆ ಮೀಶೋದಲ್ಲಿ ಅಷ್ಟೇ ಸಿಗೋದು. ನಿಮ್ಗೆ ಹೊರಗಡೆ ಮಾರ್ಕೆಟಲ್ಲಿ ಕೂಡ ಇಷ್ಟು ಕಡಿಮೆ ಪ್ರೈಸಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದ್ರ ಪ್ರೈಸು ಮತ್ತು ಫೋಟೋಸು ಎಲ್ಲ ಏನಿರುತ್ತೆ ನಾನಿಲ್ಲಿ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತೀನಿ, ಚೆಕ್ ಮಾಡ್ಕೋಬೋದು. ವಿತ್ ಪ್ರೈಸ್ ಕೂಡ ಸ್ಕ್ರೀನ್ಶಾಟ್ ಮಾಡಿ ಹಾಕಿರ್ತೀನಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಫಸ್ಟ್ ಬಂದು ಈ ವೈಟ್ ಕಲರ್ ಬ್ಲೌಸು ನಿಜವಾಗ್ಲೂ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂದರೆ, ಇದನ್ನು ವೇರ್ ಮಾಡಿರೋ ಪಿಕ್ ಕೂಡ ಇಲ್ಲಿರುತ್ತೆ, ನಾನು ಹಾಕ್ಕೊಂಡಿರೋದು. ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಅಂದರೆ ನಾನು ಸ್ವಲ್ಪ ತುಂಬ ಲೂಸ್ ಸೈಜಲ್ಲೇ ತರಿಸಿರ್ತೀನಿ, ಯಾಕಂದರೆ ವೇರ್ ಮಾಡಿ ಮತ್ತೆ ಅದನ್ನು ಅವರಿಗೆ ರಿಟರ್ನ್ ಹಾಕಬೇಕಾಗಿರುತ್ತೆ. ಸೊ ನಮ್ಗೆ ಟೈಟ್ ಆಗಿಬಿಟ್ರೆ ಅಥವಾ ಸೈಜ್ ಏನಾದರೂ ವೇರಿಯೇಷನ್ ಆದರೆ ಹೊಲಿಗೆ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ನೋಡಿ. ಈ ಒಂದು ವೈಟ್ ಕಲರ್ ಬ್ಲೌಸು ಇದು ಬಂದು ಫ್ರಂಟಲ್ಲಿರುತ್ತೆ. ಈ ರೀತಿ ಫ್ರಂಟ್ ವರ್ಕ್ ಇದೆ, ಎಲ್ಲ ಎಂಬ್ರಾಯ್ಡ್ರಿ ವರ್ಕಲ್ಲಿ ಇರುತ್ತೆ. ಹಾಗೆ ಬ್ಯಾಕ್ ಹುಕ್ ಬರುತ್ತೆ. ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಬ್ಯಾಕ್ ಹುಕ್ ಬರುತ್ತೆ. ಇನ್ನೊಂದು ಇದರ ಡಿಸೈನ್ ನಂಗೆ ಇಷ್ಟ ಆಗಿದ್ದು ಅಂದರೆ, ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೂಡ ನಮಗೆ ಕ್ರಾಪ್ ಟಾಪ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಲೆಹೆಂಗಾಗಿ, ಅಂದರೆ ತುಂಬ ಡೀಪ್ ಬರಲ್ಲ ಇದು. ಇವಾಗ ನಾನು ಏನು ವೇರ್ ಮಾಡಿದ್ದೀನಿ ಇಲ್ಲಿಗೆ ಬರ್ಬೋದು ಅಷ್ಟೇ. ಇದನ್ನು ಕ್ರಾಪ್ ಟಾಪ್ ಥರ ಕೂಡ ಯೂಸ್ ಮಾಡೋ ಅಷ್ಟು ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ ಡಿಸೈನ್ಸ್ ಎಲ್ಲ. ಹಾಗೆ ಸ್ಲೀವ್ಸ್ ಕೂಡ ನೋಡಿ ನೆಟ್ಟೆಡಲ್ಲಿ ಕೊಟ್ಟಿದ್ದಾರೆ, ಯಾವುದೇ ರೀತಿ ಕ್ಲಾತಲ್ಲಿಲ್ಲ, ನೆಟ್ಟೆಡಲ್ಲಿರೋದ್ರಿಂದ ಸ್ವಲ್ಪ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಲ್ಲೂ ಕೂಡ ನೋಡಿ ತುಂಬ ಚೆನ್ನಾಗಿ ಒಂದು ರೀತಿ ಕೌಡೆ ವರ್ಕು, ಹಾಗೆ ಪರ್ಲ್ ಮತ್ತು ಕೌಡೆನ ಮಿಕ್ಸ್ ಆಗಿರೋಂಥ ವರ್ಕ್ ಇದು. ಇಲ್ಲೂ ಕೂಡ ಇದೇ ಸೇಮ್ ಕಲರ್ಸ್ ಥ್ರೆಡ್ಡಲ್ಲಿ ಫ್ಲವರ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡಲ್ಲಿ ಎಲ್ಲದು ಇದು ಬ್ಲೌಸ್ಗಳಿಗೂ ಥ್ರೆಡ್ ಇರುತ್ತೆ. ಹಾಗೆ ಎಲ್ಲ ಬ್ಲೌಸ್ಗಳಿಗೂ ಕಪ್ಸ್ ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇರೋದು 300 ಸಮಥಿಂಗ್ ಇದೆ ಇದು ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಕೂಡ ಇದೆ, ನೀವು ಚೆಕ್ ಮಾಡ್ಕೋಬೋದು. ನನಗೆ ಸಖತ್ ಇಷ್ಟ ಆಯಿತು. ಈ ವೈಟ್ ಕಲರಲ್ಲಿ ನೋಡ್ತಾ ಇದ್ದೀರಾ, ಖಂಡಿತ ಇದನ್ನು ಮಿಸ್ ಮಾಡ್ಕೋಬೇಡಿ. ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ಹಾಗೆ ಬಂದು ನೆಕ್ಸ್ಟ್ ಬಂದು ಈಗ ವೈಟ್ ನೋಡಿದ್ವಿ ಅಲ್ಲ, ಈಗ ಬ್ಲ್ಯಾಕಲ್ಲಿ ನೋಡೋಣ. ನಿಜ ಎಷ್ಟು ಸಖತ್ ವರ್ಕ್ ಮಾಡಿದ್ದಾರೆ ಅಂದರೆ, ನೀವು ಬೂಟಿಕಲ್ಲಿ ಹೋದ್ರೂ ಇಷ್ಟು ಸೂಪರಾಗಿರೋ ವರ್ಕು ಇಷ್ಟು ಕಡಿಮೆ ಪ್ರೈಸಿಗಲ್ಲ, ಕಡಿಮೆ ಪ್ರೈಸಿಗೆ ಮಾಡಿಕೊಡೋದೇ ಇಲ್ಲ. ಇದ್ರಿಗೆ ತ್ರಿಬಲ್ ಪ್ರೈಸ್ ತೊಗೋತಾರೆ. ಈ ಒಂದು ಬೂಟಿಕ್ ವರ್ಕ್ನ ನಾವು ಹೊರಗಡೆ ಮಾಡಿಸ್ತೀವಿ ಅಂದರೆ ನಿಜ ಸಖತ್ ವರ್ಕ್ ಆಗಿದೆ. ಇದು ನೋಡ್ತಾ ಇರ್ಬೋದು ನೀವು. ಇದು ಬಂದು ಥ್ರೆಡ್ ವರ್ಕು, ಹಾಗೆ ಜರ್ದೋಸಿ ಅಂತ ಹೇಳ್ತಾರಲ್ವಾ, ಸೊ ಜರ್ದೋಸಿ ವರ್ಕಲ್ಲಿ ಆಗಿದೆ. ಹಾಗೆ ಮಲ್ಟಿ ಕಲರ್ಸಲ್ಲಿ ನಮಗೆ ವರ್ಕ್ ಮಾಡಿರೋದ್ರಿಂದ ನಾವು ಸುಮಾರು ಸೀರೆಗಳಿಗೆ ಇದನ್ನು ವೇರ್ ಮಾಡ್ಬೋದು. ಬ್ಲ್ಯಾಕ್ ಆಗಿರೋದ್ರಿಂದ ವೈಟ್ ಯೂಸ್ ಮಾಡ್ಬೋದು, ಹಾಗೆ ಗ್ರೀನ್, ಯೆಲ್ಲೋ, ರೆಡ್ ಈ ರೀತಿ ಯೂಸ್ ಮಾಡ್ಬೋದು. ಎಲ್ಲೋ ಕೂಡ ತುಂಬ ಸೂಪರಾಗಿ ಕಾಣುತ್ತೆ ಇದ್ರ ಮೇಲೆ. ನಿಜ ಎಷ್ಟು ಸೂಪರಾಗಿದೆ ಗೊತ್ತಾ. ಕ್ವಾಲಿಟಿ ಕೂಡ ಕಾಟನ್ ಕ್ವಾಲಿಟಿ ಸಖತ್ತಾಗಿದೆ. ಖಂಡಿತ ಮಿಸ್ ಮಾಡ್ಕೊಳ್ಳೇಬೇಡಿ. ಬ್ಲ್ಯಾಕಲ್ಲಿ ನೋಡ್ತಾ ಇದ್ರೆ ಈ ಒಂದು ಯೂನಿಕ್ ಡಿಸೈನ್ನ ನೀವು ಟ್ರೈ ಮಾಡಲೇಬೇಕು. ಹಾಗೆ ಫ್ರಂಟಲ್ಲಿ ಕೂಡ ಈ ರೀತಿ ವರ್ಕ್ ಇರುತ್ತೆ. ಹಾಗೆ ಸ್ಲೀವ್ಸ್ ಈ ರೀತಿ ಇರುತ್ತೆ. ಬ್ಯಾಕ್ ಪ್ಲೇನ್ ಇದೆ, ಅಂದರೆ ಜಸ್ಟ್ ಒಂದು ಡಾಟ್ ವರ್ಕ್ ಕೊಟ್ಟಿದ್ದಾರೆ. ಅದಕ್ಕಿಂತ ಇಲ್ಲಿ ನಮಗೆ ಸೈಡ್ ಒಂದೇ ಒಂದು ಕಡೆ ನಮಗೆ ವರ್ಕ್ ಕೊಟ್ಟಿರೋದ್ರಿಂದ ತುಂಬ ಯೂನಿಕ್ ಆಗಿದೆ. ನಿಜವಾಗ್ಲೂ ಇದನ್ನು ನೀವು ಪರ್ಚೇಸ್ ಮಾಡಿ. ಹಾಗೆ ಇದನ್ನು ಒಂದು ಸರಿ ಬೇಕಿದ್ರೆ ನೀವು ತರಿಸ್ಕೊಂಡು ನೋಡಿ, ನೀವು ಖಂಡಿತ ಇದನ್ನು ರಿಟರ್ನ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಖತ್ತಾಗಿರುವಂಥ ಒಂದು ಬ್ಲೌಸ್ ಇದು. ಹಾಗೆ ಅದ್ರ ಪ್ರೈಸ್ನ ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನಲ್ಲಿ, ಮತ್ತು ಅದರದ್ದು ಇಮೇಜ್ ಕೂಡ ಹಾಕಿರ್ತೀನಿ. ನೆಕ್ಸ್ಟ್ ಬಂದು ಈ ಒಂದು ಪ್ಲೈನ್, ಹಾಗೆ ಒಂದು ಲೈಟಾಗಿ ಜಾಸ್ತಿ ವರ್ಕ್ ಬೇಡಪ್ಪ, ನನಗೆ ಸಿಂಪಲ್ ಥ್ರೆಡ್ ವರ್ಕ್ ಬೇಕು ಅನ್ನೋಂಥ ಅವ್ರಿಗೆಲ್ಲ ಈ ಥರ ಒಂದು ಏಜ್ ಇರೋರಿಗೆ, ಒಂದು ಲೆವೆಲ್ ಏಜ್ ಆಗಿರೋರಿಗೆ ಈ ಥರ ಒಂದು ಬ್ಲೌಸು. ಕಾಟನ್ ಮೆಟೀರಿಯಲ್ ಇದು, ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಆಗಿರುತ್ತೆ, ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರ್ತಾರೆ. ಹಾಗೆ ಸ್ಲೀವ್ಸ್ ಕೂಡ ಈ ರೀತಿಯೇ ವರ್ಕ್ ಇರುತ್ತೆ. ಫ್ರಂಟ್ ಇದೇ ರೀತಿ ಪ್ಲೇನ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಕಪ್ಸ್ ಕೊಟ್ಟಿಲ್ಲ. ಮೇಯ್ನ್ ಹೇಳಬೇಕು ಅಂದರೆ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಕಪ್ಸ್ ಕೊಡಲ್ವಲ್ಲ, ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲಿ ರಿಮೂವ್ ಮಾಡಿಸ್ಬಿಡ್ತಾರೆ. ನಾನು ಕೂಡ ತೊಗೊಂಡಿರೋ ಎಲ್ಲದಕ್ಕೂ ರಿಮೂವ್ ಮಾಡಿಸ್ಬಿಟ್ಟಿದ್ದೀನಿ, ಕೆಲವೊಂದು ನಾನೇ ರಿಮೂವ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಇದ್ರದ್ದು ಟ್ಯಾಗ್ ತೋರಿಸ್ಲಿಲ್ಲ ಅಲ್ಲ, ನೋಡಿ ಎಷ್ಟು ಸೂಪರಾಗಿ ಕೊಟ್ಟಿದ್ದಾರೆ ಗೊತ್ತಾ. ಇದು ಟ್ಯಾಗ್ ನಂಗೆ ಸಖತ್ ಲೈಕ್ ಆಯಿತು. ಖಂಡಿತ ಮಿಸ್ ಮಾಡಬೇಡಿ. ತುಂಬ ಸಖತ್ತಾಗಿರುತ್ತೆ. ಎಲ್ಲೋ ಒಂದು ಸ್ಯಾರಿ ಜೊತೆ ಇದನ್ನು ವೇರ್ ಮಾಡಿದ್ರೆ ತುಂಬ ಸೂಪರಾಗಿ ಕಾಣುತ್ತೆ. ಹಾಗೆ ಇದು ಕೂಡ
ಗ್ರೀನ್ ಕಲರ್ ಇದೆ. ಇದರಲ್ಲಿ ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಬ್ಲ್ಯಾಕಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಬಂದು ನೆಕ್ಸ್ಟು ಇನ್ನೂ ಒಂದು ಬ್ಲೌಸು, ಇದನ್ನು ಬ್ರೈಡಲ್ ಬ್ಲೌಸ್ ಅಂತಲೇ ಹೇಳ್ಬೋದು. ತುಂಬ 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 ಸಖತ್ತಾಗಿದೆ. ನೋಡ್ತಾ ಇದ್ರೆ ಏನೋ ಒಂದು ರೀತಿ ಯೂನಿಕ್ ಆಗಿನೇ ಮಾಡಿದ್ದಾರೆ. ಡಿಸೈನ್ ಮಾತ್ರ ಆಸಮ್ ಆಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ಇದರಲ್ಲಿ ಕಲರ್ಸ್ ನಿಮಗೆ ತುಂಬ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ನಾನು ಸ್ಕ್ರೀನಲ್ಲಿ ಇಮೇಜ್ ಹಾಕಿರ್ತೀನಲ್ಲ ಆವಾಗ ನೋಡಿ. ಪೀಕಾಕ್ ಡಿಸೈನಲ್ಲಿ ಈ ಒಂದು ಸ್ಲೀವ್ಸ್ ವರ್ಕ್ ಮಾಡಿರ್ತಾರೆ. ಹಾಗೆ ಈಗ ಹೊಸದಾಗಿ ಬಂದಿರುವಂಥ ಈ ಥರ ಕಟ್ಟಲ್ಲಿ ನಮಗೆ ಈ ರೀತಿ ಡಿಸೈನ್ ಬೇಕು ಅಂತ ಹೇಳ್ತೀವಲ್ಲ, ಸೊ ಆ ಥರ ಒಂದು ಡಿಸೈನಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಅದು ತುಂಬ ಪ್ಲಸ್ ಆಗುತ್ತೆ ಇದರಲ್ಲಿ. ಹಾಗೆ ಮೇಯ್ನ್ ಬ್ಯಾಕ್ ಸೈಡು ಸಖತ್ ಮಾಡಿದ್ದಾರೆ ನೋಡಿ. ಒಂದು ರೀತಿ ಮದುವೆ ಹೆಣ್ಣಿಂದು ಅಂದರೆ ಬ್ರೈಡಲ್ ಬ್ಲೌಸ್ಗೆ ಆಗೋ ರೀತಿ ಇರುತ್ತೆ. ಇದೊಂಥರ ಪ್ರಿಟಿಯಾಗಿ ಮಾಡಿದ್ದಾರೆ. ಇದನ್ನ ರಿಯಲ್ ಆಗಿ ಒಂದು ಸ್ಕರ್ಟ್ನ ಒಂದು ಮದುಮಗಳಿಗೆ ಸ್ಕರ್ಟ್ ಹಾಕಿರೋ ಥರ ಇದು ರಿಯಲ್ ಸ್ಕರ್ಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಇದು ಡಿಸೈನ್ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಇದು ಮಿಸ್ ಮಾಡ್ಕೋಬೇಡಿ. ಈ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ಕಲರ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡಿ ನೆಟ್ ಕೊಟ್ಟಿದ್ದಾರೆ, ನೆಟ್ಟೆಡ್ ವರ್ಕ್ ಆಗಿದೆ. ಈ ಥರ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಚಮ್ಕಿ ವರ್ಕ್ ಇದೆ. ಒಂದು ರೀತಿ ಮಂಟಪ ಥರ ರೆಡಿ ಆಗಿರೋದು ಇದು ನೋಡಿ. ನಾನು ಇನ್ನೂ ಟ್ಯಾಗ್ ಕೂಡ ತೆಗ್ದಿಲ್ಲ. ಇದರಲ್ಲಿ 3000 ಇದೆ ಇದರಲ್ಲಿ ಟ್ಯಾಗು, ಬಟ್ ಅಷ್ಟೊಂದು ಪ್ರೈಸ್ ಇಲ್ಲ. ಇದು ಮೀಶೋದಲ್ಲಿ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ನಾನು ಇದ್ರದ್ದು ಸ್ಕ್ರೀನಲ್ಲಿ ಫೋಟೋ ಇಮೇಜ್ ಹಾಕಿರ್ತೀನಿ, ಅದರಲ್ಲಿ ನಿಮಗೆ ಪ್ರೈಸು ಇರುತ್ತೆ, ಹಾಗೆ ಫೋಟೋ ಕೂಡ ಇರುತ್ತೆ. ಇದ್ರದ್ದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಇದಕ್ಕೂ ಕೂಡ ಕಪ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಕೊಟ್ಟಿಲ್ಲ, ಅದು ಲಾಸ್ಟ್ ಒಂದು ಗ್ರೀನ್ ಕೊಟ್ಟಿರಲಿಲ್ಲ, ಇದಕ್ಕೆ ಕಪ್ಸ್ ಕೊಟ್ಟಿರ್ತಾರೆ. ನೀವು ಬೇಡ ಅಂದರೆ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಆಲ್ಟ್ರೇಷನ್ ಮಾಡಿಸ್ಕೋಬೋದು. ಲೆಂತ್ ಕೂಡ ತುಂಬ ಒಳ್ಳೆ ಲೆಂತಲ್ಲೇ ಇರುತ್ತೆ ಬ್ಲೌಸ್ಗಳು. ನೆಕ್ಸ್ಟ್ ತೋರಿಸ್ತಾ ಇರೋ ಬ್ಲೌಸು ಪರ್ಸ್ನಲಿ ನನಗೆ ಅಂತಲೇ ನಾನು ತೊಗೊಂಡಿರೋವಂಥದ್ದು. ಎಷ್ಟು ಸಖತ್ತಾಗಿದೆ ಅಂದರೆ ಖಂಡಿತ ಹೇಳ್ತೀನಿ, ಈ ಕಲರಲ್ಲಿ ನೀವು ಬ್ರೈಡಲ್ ನಿಮ್ಮ ಕಾಸ್ಟ್ಲಿಯೆಸ್ಟ್ ಸ್ಯಾರಿಗೆ ನೀವು ಈ ಒಂದು ಬ್ಲೌಸ್ನ ಖಂಡಿತ ಯೂಸ್ ಮಾಡಿ. ಯಾಕೆ ಗೊತ್ತಾ, ನನಗೆ ಈ ಥರ ಒಂದು ಕಲರ್ದು ನಾನು ಎಂಬ್ರಾಯ್ಡ್ರಿ ಮಾಡಿದ್ದೆ. ಅಂದರೆ ಹಾಗೆ ಒಂದು ಕಾಸೆಲ್ಲ ಹಾಕ್ಬಿಟ್ಟು ಈ ಒಂದು ಬ್ಲೌಸ್ ರೆಡಿ ಮಾಡಿದ್ದೆ ಸೇಮ್ ಕಲರಲ್ಲಿ. ಅದು ಸ್ವಲ್ಪ ಕಲರೆಲ್ಲ ಶೇಡ್ ಆಗಿಬಿಟ್ಟಿತ್ತು. ಅದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿದೆ ಬ್ಲೌಸು, ಕಾಸ್ಟ್ಲಿ ಸ್ಯಾರಿದಿತ್ತು ಬ್ಲೌಸು. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಗಿತ್ತು. ನೆಕ್ಸ್ಟ್ ಇದನ್ನು ನೋಡಿದೆ, ಎಷ್ಟು ಸಖತ್ತಾಗಿದೆ. ಹೊರಗಡೆ ನಾನು ಇದನ್ನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಆಫ್ ವೈಟ್ ಕಲರ್ದು ಇದು ನಂದು ಬ್ಲೌಸ್ ನಿಮಗೆ ರೆಡಿಮೇಡ್ ಅಲ್ಲ, ಆಫ್ ವೈಟ್ ಕಲರ್ದು ನಾನು ನಿಮಗೆ ಟೈಲರ್ ಹತ್ರ ತೋರಿಸಿದ್ದೆ. ಈ ಒಂದು ಡಿಸೈನ್ನ ನಾನು ಫಸ್ಟ್ ಚಾಯ್ಸ್ ಮಾಡಿದ್ದು, ಅಂದರೆ ನಾನು ಎಲ್ಲೋ ಗೂಗಲಲ್ಲಿ ಸರ್ಚ್ ಮಾಡಿದ್ದೆ. ಸೊ ಈ ಡಿಸೈನ್ ನಂಗೆ ಸಖತ್ ಲೈಕ್ ಆಗಿತ್ತು. ಹಾಗಾಗಿ ನಾನು ಇದನ್ನು ಮಾಡಿಸೋಣ ಅಂತ ಕೇಳಿದ್ರೆ ಖಂಡಿತ ನೀವು ಒಪ್ಪಲ್ಲ. ಇದಕ್ಕೆ ನಾನು ಪ್ರೈಸ್ ಅವ್ರು ನನಗೆ ಆಫ್ ವೈಟ್ ಕಲರ್ದು ನಾವು ಮಟೀರಿಯಲ್ ತಂದು ಕೊಟ್ಟು ವಿತ್ ಸ್ಟಿಚಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ ಸೇರಿ 3000 ಹೇಳಿದ್ರು. ಮಾತ್ರ ನಿಜವಾಗ್ಲೂ ಏನು ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿದೆ ನೋಡಿ. ಇದರಲ್ಲಿ ಕಲರ್ಸ್ ಇದೆ, ನೀವು ಖಂಡಿತ ಇದನ್ನು ಮಿಸ್ ಮಾಡಬೇಡಿ. ಈ ಎಲ್ಲ ಬ್ರೈಡಲ್ ಬ್ಲೌಸ್ಗೂ ನಿಮ್ದು ಯಾವುದೋ ಅಂದರೆ ನನ್ನ ಮದುವೆ ಆಗಿರೋವಂಥ ಒಂದು ಟೈಮಲ್ಲಿ ಬೇರೆ ರೀತಿ ಡಿಸೈನ್ ಬ್ಲೌಸ್ಗಳಿರುತ್ತೆ. ಆ ಒಂದು ಬ್ರೈಡಲ್ ಸ್ಯಾರಿಗಳಿಗೂ ಕೂಡ ಈ ಒಂದು ಬ್ಲೌಸ್ಗಳನ್ನ ನಾವು ಮ್ಯಾಚ್ ಮಾಡ್ಬೋದು. ತುಂಬ 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 ಸೂಪರಾಗಿದೆ. ನಾನು ಇದನ್ನು ಗಣೇಶ ಹಬ್ಬಕ್ಕೆ ವೇರ್ ಮಾಡಿರೋ ಸ್ಯಾರಿ, ಎಡಿಟಿಂಗ್ ಆಗೋ ಜೊತೆ ಗಣೇಶ ಹಬ್ಬ ಬಂದಿರುತ್ತೆ. ಸೊ ಇದನ್ನು ನಾನು ಗಣೇಶ ಹಬ್ಬಕ್ಕೆ ವೇರ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಮೀಶೋದಲ್ಲೇ ತೊಗೊಂಡಿರೋ ಸ್ಯಾರಿ ಜೊತೆ ವೇರ್ ಮಾಡಿ ನಿಮಗೆ ಅದ್ರ ಫೋಟೋ ಪಿಕ್ನ ಹಾಕ್ತೀನಿ, ಸ್ಕ್ರೀನಲ್ಲೂ ಹಾಕ್ತೀನಿ, ತಮ್ನೈಲಲ್ಲೂ ಹಾಕ್ತೀನಿ. ನಿಜವಾಗ್ಲೂ ಸೂಪರಾಗಿ ವರ್ಕ್ ಮಾಡಿದ್ದಾರೆ. ಹ್ಯಾಂಡ್ ವರ್ಕ್ ಮಾಡಿರೋದು ಇಷ್ಟು ಚೆನ್ನಾಗಿ ಗ್ರ್ಯಾಂಡ್ ವರ್ಕ್ ಮಾಡಿದ್ದಾರೆ. ನಿಜ ಲುಕ್ ವೈಸ್ ಮಾತ್ರ ನಾನು ನೆನ್ನೆ ವೇರ್ ಮಾಡಿದ್ರೆ ಖಂಡಿತ ಇದನ್ನು ನಾವು ಬೂಟಿಕಲ್ಲೇ ಸ್ಟಿಚ್ ಮಾಡಿಸಿದ್ದೀವಿ ಅಂತ ಅನ್ನಿಸ್ತು. ಇದಕ್ಕೆ ಕೂಡ ಕಪ್ಸ್ ಕೊಟ್ಟಿದ್ರು, ಬಟ್ ನಾನೇ ರಿಮೂವ್ ಮಾಡಿಬಿಟ್ಟಿದ್ದೀನಿ. ನನ್ನ ಕಪ್ಸು ಇದ್ರೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ರಿಮೂವ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ರೆಡ್ ಕಲರ್ ಇರುತ್ತೆ, ಪಿಂಕ್ ಕಲರ್ ಇರುತ್ತೆ, ವೈಟ್ ಇದೆ ನೋಡಿ. ಬ್ಯಾಕ್ ಕೂಡ ವರ್ಕ್ ಮಾಡಿದ್ದಾರೆ. ನಿಜ ನೀವು ಈ ಬ್ಲೌಸ್ ಮನೆಗೆ ಬಂದಾಗ ಖಂಡಿತ ನೋಡಿ ಹೇಳ್ತೀರಾ, ಕಮೆಂಟ್ ಮಾಡಿ. ಇದನ್ನು ತೊಗೊಂಡ್ರೆ ಯಾರಾದರೂ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ರಿಟರ್ನ್ ಹಾಕೋಕ್ಕೆ ಮನಸ್ಸಾಗ್ತಾಯಿಲ್ಲ ನನಗೆ. ನಾನು ಇದನ್ನೇ ಇಟ್ಕೊಂಬಿಡೋಣ, ನಾನು ಮತ್ತೆ ಸ್ಟಿಚ್ ಮಾಡಿಸೋದು ಬೇಡ ಅಂಥೇಳಿ ಇದನ್ನು ನಾನೇ ಇಟ್ಕೊತಾ ಇದ್ದೀನಿ. ಅಷ್ಟು ಗ್ರ್ಯಾಂಡ್ ಎಂಬ್ರಾಯ್ಡ್ರಿ ಇದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸಿಲ್ಕ್ ಕ್ವಾಲಿಟಿನೂ ಅಷ್ಟೇ. ರೇಷ್ಮೆ ಸೀರೆಯಲ್ಲಿ ಬರೋವಂಥ ಮಟೀರಿಯಲಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದಾರೆ. ಇದರಲ್ಲಿ ನೀವು ಖಂಡಿತ ಕಲರ್ಸ್ ಅವೈಲೇಬಲ್ ಇದೆ, ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ರೆಡಿಮೇಡ್ ಬ್ಲೌಸ್ಗಳದ್ದಾಗಿರುತ್ತೆ. ಎಲ್ಲ ರೆಡಿಮೇಡ್ ಬ್ಲೌಸ್ಗಳದ್ದು ನಿಮಗೆ ರಿವ್ಯೂಸ್ನ ಶೇರ್ ಮಾಡ್ತಾ ಬರ್ತೀನಿ. ಮುಂದಿನ ದಿನಗಳಲ್ಲೂ ಶೇರ್ ಮಾಡ್ತೀನಿ.
ಇವತ್ತು ನಾನು ತರಿಸಿರೋಂಥ ಎಲ್ಲ ಒಂದು ರೆಡಿಮೇಡ್ ಬ್ಲೌಸ್ಗಳದ್ದು ರಿವ್ಯೂಸ್ನ ಶೇರ್ ಮಾಡಿದ್ದೀನಿ. ಖಂಡಿತ ಹೇಳ್ತಾ ಇದ್ದೀನಿ, ನಾನು ಹೇಳೋ ಪ್ರಕಾರ ಈ ಒಂದು ಬ್ಲ್ಯಾಕ್ ಮತ್ತು ಈ ಪರ್ಪಲ್ ಇದೆಯಲ್ಲ ತುಂಬ ಸೂಪರ್ ಆಗಿದೆ. ನೀವು ಖಂಡಿತ ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಏನು ಪೇ ಮಾಡೋದು ಅವಶ್ಯಕತೆ ಇರಲ್ಲ. ಖಂಡಿತ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.